ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತಸ ಗುರುಜಿ ಮಾಡುವ ನಮಸ್ಕಾರಗಳು. ಸಮಸ್ತ ಕುಲ ಬಾಂಧವರಿಗೆ ನಮ್ಮ SSB ಜ್ಯೋತಿಷಾಲಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಕೋರುತ್ತಾ, ಈಗ ಈ ದಿನ ನಾವು ಜುಲೈ ತಿಂಗಳ 2ನೇ ವಾರದ ದ್ವಾದಶ ರಾಶಿಗಳ ಭವಿಷ್ಯ, ಮೇಷರಾಶಿಯಿಂದ ಮೀನರಾಶಿಯವರೆಗೂ ಯಾವೆಲ್ಲ ರೀತಿ ಇರುತ್ತೆ ಮತ್ತು ಈ ಒಂದು ವಾರದ ವಿಶೇಷತೆ ಏನು, ಯಾವ ಗ್ರಹದಿಂದ ಏನೆಲ್ಲ ಅನಾನುಕೂಲಗಳು ಅನುಕೂಲಗಳು ಇವೆ, ಅದೆಲ್ಲವನ್ನು ವಿವರವಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ಅದಕ್ಕಿಂತ ಮುಂಚಿತವಾಗಿ ಇನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳುತ್ತಾ ಬನ್ನಿ. ಹಾಗಾದರೆ ಈ ಜುಲೈ ತಿಂಗಳ 2ನೇ ವಾರದ ಭವಿಷ್ಯ ಹೇಗಿರುತ್ತೆ ಎಂಬುದನ್ನು ತಿಳಿದುಕೊಳ್ಳೋಣ. ಇಲ್ಲಿ ಒಂದು ನಿಮಗೆ ಈ ಒಂದು ವಾರದ ವಿಶೇಷ ಅಂತ ಹೇಳೋದಾದರೆ, ಇಲ್ಲಿ ನಿಮಗೆ 6ನೇ ತಾರೀಕಿನಿಂದ 12ನೇ ತಾರೀಕುವರೆಗೂ ಬರ್ತಕ್ಕಂತಹ ಜುಲೈ ತಿಂಗಳ 2ನೇ ವಾರದ ಭವಿಷ್ಯದಲ್ಲಿ ಒಂದು ಬುಧ ನಿಮಗೆ 10ನೇ ತಾರೀಕು ಹಿಮ್ಮುಖ ಚಲನೆಯನ್ನು ಮಾಡಲಾಗುತ್ತೆ. ಉಳಿದಂತೆ ಶನಿ ನಿಮಗೆ ಮೀನರಾಶಿಯಲ್ಲಿದ್ದಾರೆ, ರಾಹು ಕುಂಭರಾಶಿಯಲ್ಲಿದ್ದಾರೆ, ಕುಜ ವೃಷಭ ರಾಶಿಯಲ್ಲಿದ್ದಾರೆ, ರವಿ ಮಿಥುನ ರಾಶಿಯಲ್ಲಿದ್ದಾರೆ, ಗುರು ಬುಧ ಕರ್ಕಾಟಕ ರಾಶಿಯಲ್ಲಿದ್ದಾರೆ, ಮತ್ತು ಕೇತು ಶುಕ್ರ ಸಿಂಹ ರಾಶಿಯಲ್ಲಿದ್ದಾರೆ. ಇಲ್ಲಿ ಬುಧ ಮಾತ್ರ 10ನೇ ತಾರೀಕಿಗೆ ಕರ್ಕಾಟಕ ರಾಶಿಯಿಂದ ಮಿಥುನ ರಾಶಿಗೆ ಹಿಮ್ಮುಖ ಚಲನೆ. ಇದು ತುಂಬ ಕೆಲವು ರಾಶಿಗಳಿಗೆ ಅನುಕೂಲ ಇದೆ, ಕೆಲವು ರಾಶಿಗಳಿಗೆ ಅನಾನುಕೂಲ ಇದೆ. ಅದೆಲ್ಲವನ್ನು ಒಳಗೊಂಡಂತೆ ಮುಂದೆ ಈ ಒಂದು ವಾರದ ಭವಿಷ್ಯದಲ್ಲಿ ತಿಳ್ಕೊಳ್ಳೋಣ. ಇಲ್ಲಿ ಈ ಒಂದು ವಾರದಲ್ಲಿ ಪ್ರಮುಖವಾದ ದಿನಗಳು ಅಂತ ನೋಡೋದಾದರೆ, 10ನೇ ತಾರೀಕು ಬರತಕ್ಕಂತಹ ಯೋಗಿನಿ ಏಕಾದಶಿ. ಈ ಯೋಗಿನಿ ಏಕಾದಶಿಯ ಬಗ್ಗೆ ಮುಂದಿನ ಒಂದು ವಿಡಿಯೋದಲ್ಲಿ ತಿಳಿಸೋಣ. 10ನೇ ತಾರೀಕು ಯೋಗಿನಿ ಏಕಾದಶಿ ಇದೆ. ಅದರಂತೆ 12ನೇ ತಾರೀಕು ಮಾಸಿಕ ಶಿವರಾತ್ರಿ ಇದೆ. ಸೊ ಇವೆರಡು ಈ ಒಂದು ವಾರದಲ್ಲಿ ಬರತಕ್ಕಂತಹ ವಿಶೇಷ ದಿನಗಳು. ಅದರ ಒಳಗೊಂಡಂತೆ ಅಷ್ಟಮಿ ನವಮಿ ತಿಥಿಗಳು ಇರುತ್ತೆ. ಸೊ ಅದೇ ರೀತಿಯಾಗಿ ನೀವು ಜಾತಕ ಪರಿಶೀಲನೆ ಆಗಿರ್ಬೋದು, ಶುಭ ಸಮಾರಂಭಗಳಿಗೆ, ಮುಹೂರ್ತಗಳಿಗೆ ಮತ್ತು ಇನ್ನಿತರ ಶುಭ ಕಾರ್ಯಕ್ರಮಗಳಿಗೆ ಪುರೋಹಿತರು ಅಥವಾ ಇನ್ನಿತರ ವಿಷಯಗಳ ಅನುಗುಣವಾಗಿ ಏನಾದರೂ ನೀವು ಪ್ರಶ್ನೆಗಳು ಕೇಳೋದಿದ್ದರೆ ಖಂಡಿತವಾಗೂ ನಮ್ಮ ವೈಯಕ್ತಿಕ ನಂಬರಾದ 7676762066 ಈ ನಂಬರ್ಗೆ ಕರೆ ಮಾಡಿ ತಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ತೆಗೆದುಕೊಳ್ಳಬಹುದು. ಜಾತಕ ಪರಿಶೀಲನೆ ಮಾಡಿಸಬೇಕಾದ್ರೆ ನಿಮ್ಮ ಡೇಟ್ ಆಫ್ ಬರ್ತು, ಟೈಮು, ಪ್ಲೇಸು ಹಾಗೂ ಪೂರ್ತಿ ಹೆಸರಿನೊಂದಿಗೆ ಕಳಿಸ್ಬೇಕಾಗತ್ತೆ. ಅದನ್ನು ನೀವು ವಾಟ್ಸಪ್ ಮಾಡಿ ಅದರ ಮುಂದಿನ ಪ್ರೊಸೀಜರ್ ತಿಳಿಸಲಾಗುತ್ತೆ. ಮತ್ತು ಇದು ಫ್ರೀ ಆಗಿರೋದಿಲ್ಲ, ದಯವಿಟ್ಟು ಅನ್ಯಥಾ ತಪ್ಪು ಭಾವಿಸಬೇಡಿ. ಯಾಕೆಂದರೆ ಅದರದೇ ಆದಂಥ ಗುರುದಕ್ಷಿಣೆ ಎಂಬುದು ಇರುತ್ತೆ. ಸೊ ಅದನ್ನು ನೀವು ಸಲ್ಲಿಸಿದಾಗ ನಿಮಗೆ ಸಮಯ ಮತ್ತು ದಿನಾಂಕವನ್ನು ತಿಳಿಸಲಾಗುತ್ತೆ ಅಂತ ಹೇಳಲಾಗುತ್ತೆ. ಬನ್ನಿ ಹಾಗಾದರೆ ಈ ಒಂದು ವಾರದ ಪ್ರಮುಖ ವಿಷಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಇಲ್ಲಿ ಈ ವಾರ ಅಂದರೆ ಇಲ್ಲಿ ಜುಲೈ ತಿಂಗಳು 2ನೇ ವಾರದಲ್ಲಿ ಒಂದು 3 ಯೋಗಗಳು ಕೂಡಿ ಬರುವಂಥದ್ದಾಗತ್ತೆ. ಅದರಲ್ಲಿ ಒಂದು ಧನಯೋಗ, ಗೌರಿ ಯೋಗ ಮತ್ತು ಮಹಾಲಕ್ಷ್ಮಿ ಯೋಗ. ಗೌರಿ ಯೋಗ, ಧನಯೋಗ ಮತ್ತು ಮಹಾಲಕ್ಷ್ಮಿ ಯೋಗ ಇಲ್ಲಿ ಕೂಡಿ ಬರ್ತಾ ಇದೆ. ಅಂದರೆ ಇಲ್ಲಿ ಚಂದ್ರನ ಜೊತೆಗೆ ಕುಜ, ಅಂದರೆ ಇಲ್ಲಿ ಈ ವಾರ ಚಂದ್ರ ಕುಜನ ಜೊತೆ ಸೇರುವುದಂತಾಗುತ್ತೆ. ಅಂದರೆ ವೃಷಭ ರಾಶಿಯಲ್ಲಿ ಬಂದಾಗ ಈ ಒಂದು ಯೋಗಗಳು ಕೂಡಿ ಬರುತ್ತೆ. ಅಂದರೆ ಚಂದ್ರ ಪ್ಲಸ್ ಕುಜ ಒಟ್ಟಿಗೆ ಸೇರಿದಾಗ ಈ ಧನಯೋಗ, ಗೌರಿ ಯೋಗ, ಮಹಾಲಕ್ಷ್ಮಿ ಯೋಗ ಕೂಡಿ ಬರುತ್ತೆ. ಕೆಲವು ರಾಶಿಗಳಿಗೆ ಅನುಕೂಲ ಇದೆ, ಕೆಲವು ರಾಶಿಗಳಿಗೆ ಎಚ್ಚರಿಕೆ ಇದೆ, ಕೆಲವು ರಾಶಿಗಳಿಗೆ ಸಮ ಪ್ರಮಾಣದಲ್ಲಿದೆ. ಅದೆಲ್ಲವನ್ನು ಒಂದೊಂದಾಗಿ ಈಗ ರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಇಲ್ಲಿ ಆ ಒಂದು ರಾಶಿಗಳ ತಿಳಿಸುವುದಕ್ಕಿಂತ ಮುಂಚೆ ಈ ಒಂದು ನಮ್ಮ SSB ಜ್ಯೋತಿಷಾಲಯ ಯೂಟ್ಯೂಬ್ ಚಾನಲ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ ಅಂತ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಸಲ್ಲಿಸ್ತಾ ಇದ್ದೀವಿ. ರಾಶಿಗಳಲ್ಲಿ 6ನೇ ರಾಶಿಯಾಗಿರ್ತಕ್ಕಂತಹ ಕನ್ಯಾ ರಾಶಿ. ಈ ಕನ್ಯಾ ರಾಶಿಯವರಿಗೆ ಈ ಒಂದು ವಾರ ಅಂದರೆ 6ರಿಂದ 12ನೇ ತಾರೀಕು ಜುಲೈ 2ನೇ ವಾರದಲ್ಲಿ
ಏನೆಲ್ಲ ಅನುಕೂಲತೆ ಇದೆ, ಅನಾನುಕೂಲತೆ ಇದೆ ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ ಎಂಬುದನ್ನು ನೋಡೋಣ. ಇಲ್ಲಿ ನಿಮಗೆ ಧನಯೋಗ, ಗೌರಿ ಯೋಗ, ಮಹಾಲಕ್ಷ್ಮಿ ಯೋಗ, ಲಕ್ಷ್ಮೀ ಯೋಗ ಕೂಡಿ ಬರುವಂಥದ್ದಿದೆ ಕನ್ಯಾ ರಾಶಿಯವರಿಗೆ. ಅಂದರೆ ಇಲ್ಲಿ ನಿಂತು ಹೋಗಿರುವಂತಹ ಕೆಲಸ ಕಾರ್ಯಗಳಿಗೆ ವೇಗ ಸಿಗುತ್ತೆ, ಆಕರ್ಷಕವಾಗಿ ಹಣ ಬರುವಂಥದ್ದಾಗುತ್ತೆ, ಮತ್ತು ಕುಟುಂಬ ಸದಸ್ಯರ ಒಂದಿಷ್ಟು ಮನಸ್ತಾಪಗಳು ದೂರವಾಗುತ್ತೆ, ಕುಟುಂಬದಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಯಾಗುತ್ತೆ, ಮತ್ತು ನಿಮಗೆ ಬೇಡದೇ ಇರುವ ವ್ಯಕ್ತಿಯಿಂದ ದೂರ ಆಗ್ತೀರಾ. ಸೊ ತುಂಬ ಅನುಕೂಲಕರ ಇದೆ ಕನ್ಯಾ ರಾಶಿಯವರಿಗೆ ಈ ವಾರ. ನಿಮ್ಮ ಎಲ್ಲ ಹಳೆಯ ಸಮಸ್ಯೆಗಳು ಏನಿದೆಯೋ ಅದು ಒಂದೊಂದಾಗಿ ಬಗೆಹರಿಯುವಂಥ ಹಂತಕ್ಕೆ ಬರುವಂಥದ್ದಾಗುತ್ತೆ ಕನ್ಯಾ ರಾಶಿಯವರಿಗೆ. ಮೊದಲನೆಯದು ಅಂದರೆ ಇಲ್ಲಿ ಹಳೆಯ ಸಮಸ್ಯೆ ಅಂದರೆ ನಮಗೆ ಆರ್ಥಿಕ ಆಗಿರ್ಬೋದು, ವೈಯಕ್ತಿಕ ಆಗಿರ್ಬೋದು, ವ್ಯಾವಹಾರಿಕ ಆಗಿರ್ಬೋದು, ದಾಂಪತ್ಯ ಜೀವನದಾಗಿರ್ಬೋದು, ಇನ್ನೊಂದು ಮತ್ತೊಂದು, ಅದು ಕ್ರಮೇಣವಾಗಿ ಪ್ರಿಯಾರಿಟಿ ವೈಸ್ ಕಡಿಮೆ ಆಗುತ್ತಾ ಬರುತ್ತೆ. ಇನ್ನು ಎರಡನೇದ್ದು ಗೌರಿ ಯೋಗ, ಧನ ಯೋಗ ಅಂತ ಏನು ಕರೀತಾ ಇದ್ದಿಲ್ಲ, ಆರ್ಥಿಕ ತುಂಬ ಚೇತರಿಕೆ ಇದೆ ಕನ್ಯಾ ರಾಶಿಯವರಿಗೆ. ಕಳೆದ ಒಂದು 2 ತಿಂಗಳಿಂದ ನಿಮಗೆ ತೊಂದರೆ ಇದೆ ಆರ್ಥಿಕ, ಅದು ಒಪ್ಕೊಳ್ತೀನಿ. ಬಟ್ ಈಗ ಏನಾಗುತ್ತಂದರೆ ಈ ವಾರ ತುಂಬ ನಿಮಗೆ ಎಲ್ಲೆಲ್ಲಿಂದ್ರೂ ದುಡ್ಡು ಬರೋ ಒಂದು ಹಂತಕ್ಕೆ ಬರುವಂಥದ್ದಾಗುತ್ತೆ. ಅಥವಾ ನಿಮಗೆ ಹೋದ ತಿಂಗಳು ಅದರ ಹಿಂದಿನ ತಿಂಗಳು ಪೇಮೆಂಟ್ ಕಡಿಮೆ ಕೊಟ್ಟಿರ್ತಾರೆ, ನಾನು ಮುಂದೆ ಕೊಡ್ತೀವಿ ಅಂತೇಳಿ, ಅದು ಕೂಡ ಈ ವಾರ ಬಂದು ನಿಮಗೆ ಸೇರುವಂಥದ್ದಾಗುತ್ತೆ. ಮತ್ತು ನಿಮಗೆ ಒಂದಿಷ್ಟು ಕೂಡಿಟ್ಟ ಹಣ ಅಂದರೆ ಯಾವುದೋ ಒಂದು ಚೀಟಿ ವ್ಯವಹಾರ, ಅಥವಾ ಯಾವುದೋ ಒಂದು ಸೇಲ್ಸ್ ಎಲ್ಲೋ ಕಮಿಷನ್ ಪೆಂಡಿಂಗು, ಅಥವಾ ಯಾವುದೋ ಒಂದು ಶೇರು ನೀವು ವಿಡ್ರಾ ಮಾಡ್ಕೊಳ್ಳೋದ್ರಿಂದ, ಅಥವಾ ಯಾವುದೋ ಒಂದು ಕಡೆ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರ ಗೊತ್ತಿದ್ದು ಮಾಡಿಕೊಂಡು ಫ್ರೆಂಡ್ಶಿಪ್ಗಳಲ್ಲಿ, ಅದು ಕೂಡ ಈ ವಾರ ಒಳ್ಳೆಯ ದುಡ್ಡು ಬರುವಂಥದ್ದು ಇದೆ. ಅಂದರೆ ಲಕ್ಷ್ಮೀ ಯೋಗ ಅಂದರೆ ಬರೀ ನಾವು ಕೆಲಸ ಮಾಡೋದಂಥದ್ದು ಅಲ್ಲ, ನಮ್ಮ ಒಳ್ಳೆಯ ಕಾರ್ಯ ಮೆಚ್ಚುಗೆ ಮಾಡಿ ಉಡುಗೊರೆ ರೀತಿಯಲ್ಲೂ ಆರ್ಥಿಕ ಸಹಾಯ ಸಿಗುವಂಥದ್ದಾಗುತ್ತೆ ಈ ವಾರ. ಅಥವಾ ನಿಮಗೆ ಬ್ಯಾಂಕ್ನಲ್ಲಿ ಏನಾದರೂ ಲೋನಿಗೆ ಅಪ್ಲೈ ಮಾಡಿದರೆ ಖಂಡಿತವಾಗಿ ಅಪ್ರೂವಲ್ ಆಗುವಂತಹ ಯೋಗವು ಈ ವಾರ ನಿಮಗೆ ಕನ್ಯಾ ರಾಶಿಯವರಿಗೆ ಕೂಡುವಂಥದ್ದಾಗುತ್ತೆ. ಇನ್ನು ಬಿಸ್ನೆಸ್ಸಿಗೆ ಕೈ ಹಾಕುವಂಥ ಮೂಡು ಈ ವಾರ ನಿಮಗೆ ಕೂಡಿ ಬರುವಂಥದ್ದಾಗುತ್ತೆ. ಎಲ್ಲೋ ಫ್ರೆಂಡ್ ಸರ್ಕಲಲ್ಲಾಗಿರ್ಬೋದು, ಅಥವಾ ನಿಮ್ಮ ಹಿತೈಷಿಗಳಾಗಿರ್ಬೋದು, ಇಲ್ಲ ಸದ್ಯಕ್ಕೆ ಈ ಒಂದು ಲೈನಲ್ಲಿ ಹೋದರೆ ನಿನಗೆ ಅನುಕೂಲ ಆಗುತ್ತೆ, ಸರ್ಕಾರದಿಂದವೂ ಕೂಡ ನಿನಗೆ ಬ್ಯಾಂಕ್ ಮುಖಾಂತರ ಅದಕ್ಕೇನೆಲ್ಲ ಬೇಕು ಆರ್ಥಿಕ ಸಹಾಯ ಮಾಡುವಂಥವ್ರು ಆಗ್ತಾರೆ ಅಂತ ಅವ್ರು ತಿಳಿಸಿದಾಗ ಖುಷಿ ಇದ್ದರೆ ಅದರ ಜೊತೆ ವಾಲುವ ಹಂತಕ್ಕೆ ಹೋಗುವಂಥದ್ದಾಗುತ್ತೆ. ಮತ್ತು ಕೆಲಸ ಕಾರ್ಯಗಳಲ್ಲಿ ಯಶಸ್ವಿ ಆಗುವಂಥದ್ದಾಗುತ್ತೆ, ವೃತ್ತಿಯಲ್ಲಿ ಅಭಿವೃದ್ಧಿ ಆಗುವಂಥದ್ದಾಗುತ್ತೆ, ಬದಲಾವಣೆಗೆ ಗಾಳಿ ಬೀಸುವಂಥದ್ದಾಗುತ್ತೆ, ಮತ್ತು ಕೆಲವು ಕೆಲಸ ಕಾರ್ಯಗಳು ಮನಸ್ಪೂರ್ವಕವಾಗಿ ನೀವು ಮಾಡುವಂಥವ್ರು ಆಗ್ತೀರಾ ಅಂತಲೇ ಹೇಳ್ಬೋದು. ಇನ್ನು ಕನ್ಯಾ ರಾಶಿಯವರಿಗೆ ಕೌಟುಂಬಿಕವಾಗಿ ಕುಟುಂಬ ಸದಸ್ಯರ ಜೊತೆಗೆ ಅನ್ಯೋನ್ಯತೆ ರೀತಿಯಲ್ಲಿ ವರ್ತನೆ ಮಾಡುವಂಥದ್ದಾಗುತ್ತೆ, ಯೋಗಕ್ಷೇಮಗಳನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ಳೋ ರೀತಿಯಲ್ಲಿರುತ್ತೆ, ಅವರ ಆಗು ಹೋಗುಗಳನ್ನು ನೀವು ನೋಡಿಕೊಳ್ಳುವಂಥದ್ದಾಗುತ್ತೆ, ಮತ್ತು ಅವರಿಗೆ ಬೇಕಾಗಿರತಕ್ಕಂಥ ಸೌಲಭ್ಯಗಳನ್ನು ನೀವು ಯಥಾವತ್ತಾಗಿ ಅವರಿಗೆ ಕೊಡುವಂಥದ್ದಾಗುತ್ತೆ. ಇದರಿಂದ ಏನಾಗುತ್ತೆ, ಅವರ ಬಗ್ಗೆ ನಿಮಗೆ ಗೌರವ, ನಿಮಗೆ ಅವರ ಬಗ್ಗೆ ಗೌರವ, ಈ ರೀತಿ ಕುಟುಂಬದಲ್ಲಿ ಹಬ್ಬದ ವಾತಾವರಣ ಇರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಮನೆಗೆ ಅತಿಥಿಯ ಆಗಮನ ಉಂಟಾಗುತ್ತೆ, ಅತಿಥಿಯ ಜೊತೆಗೆ ಕೆಲವು ಮನಸ್ಸು ಬದಲಾವಣೆ ಅದೇನತ್ತೀರ ಮಾತಿನಲ್ಲಿ, ಶೈಲಿಯಲ್ಲಿ ಒಂದಿಷ್ಟು ಸಂತೋಷ ವಿನಿಮಯ ಉಂಟಾಗುವಂಥದ್ದಾಗುತ್ತೆ. ಹಾಗೂ ಮನೆಯಲ್ಲಿ ಒಂದಿಷ್ಟು ಶುಭ ಕಾರ್ಯಗಳಿಗೆ ಪೀಠಿಕೆ ಅಂತೀವಿ, ಅಂದರೆ ಮಾತುಕತೆ ನಡೆಯುವಂಥದ್ದು ಇರುತ್ತೆ. ಅಂದರೆ ಮನೆ ಕಟ್ಟುವಂಥದ್ದು ಆಗ್ಬೋದು, ಅಥವಾ ಮಗ ಮದುವೆ ವಯಸ್ಸಿಗೆ ಬಂದಿದ್ದರೆ ಮಾತುಕತೆ, ಸುಮ್ಮನೆ ನೋಡುವಂಥದ್ದು, ಏನೋ ಮಗಳು ಹೆಂಗಿದ್ದಾಳೆ, ಮಗ ಹೆಂಗಿದ್ದಾನೆ, ಒಂದು ಯಾರಾದರೂ ಕನ್ಯೆ ವರ ಇದ್ದರೆ ತಿಳಿಸಿ, ಯಾರೂ ಮಾಡಲಿಕ್ಕೆ ಹೋಗಲ್ಲ, ಬಟ್ ಎಲ್ಲ ಪ್ರಯತ್ನ ಅಂತೀವಲ್ಲ, ಅದು ಈ ವಾರ ನೀವು ಮಾಡುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ದೂರದ ಪ್ರಯಾಣ ಇದೆ, ಯಾವುದೋ ಒಂದು ಪ್ರಮುಖ ನಿರ್ಧಾರಕ್ಕೆ ಅಥವಾ ಪ್ರಮುಖ ಕಾರ್ಯಕ್ಕೆ ನಿಮ್ಮ ಪ್ರಯಾಣ ಇದೆ, ಹೊರ ರಾಜ್ಯ ಆಗಿರ್ಬೋದು, ಹೊರ ದೇಶ ಅಲ್ಲ, ಡಿಸ್ಟಿಕ್, ನಿಮ್ಮ ಡಿಸ್ಟಿಕ್ ಬಿಟ್ಟು ಇನ್ನೊಂದು ಡಿಸ್ಟಿಕ್ ಆಗಿರ್ಬೋದು, ಒಟ್ಟಿನಲ್ಲಿ ದೂರದ ಪ್ರಯಾಣ ಇದೆ. ಆ ಪ್ರಯಾಣದಿಂದ ಏನಾಗುತ್ತೆ ಅಂದರೆ ಈ ವಾರ ಅಧಿಕವಾದ ಧನ ಸಂಪಾದನೆ ಉಂಟಾಗುತ್ತೆ. ಅಂದರೆ ಲಕ್ಷ್ಮಿ ಅಲ್ಲಿ ಯಥೇಚ್ಛವಾಗಿ ನಿಮ್ಮನ್ನು ಜೊತೆಗೆ ಕರ್ಕೊಂಡು ಬರುವಂಥಳಾಗ್ತಾಳೆ. ಅಂದರೆ ಆ ಕೆಲಸ ತುಂಬ ಯಶಸ್ವಿಯಾಗಿರುತ್ತೆ. ನಿಮ್ಮ ಒಂದು ಕನಸಿನ ಡ್ರೀಮ್ ಪ್ರಾಜೆಕ್ಟ್ ಅದು. ಆ ಪ್ರಾಜೆಕ್ಟಿಗೆ ತುಂಬ ಹಗಲಿರುಳು ಶ್ರಮ ವಹಿಸಿದ್ದೀರಾ, ಕಳೆದ 108 ಅನ್ನೋ ರೀತಿಯಲ್ಲಿ 108 ಸಮಸ್ಯೆಗಳನ್ನು ಎದುರು ಹಾಕ್ಕೊಂಡಿದ್ದೀರಾ. ಬಟ್ ಈ ವಾರ ಅದಕ್ಕೆ ಮೋಕ್ಷ ಸಿಗ್ತಾ ಇರೋದರಿಂದ ಒಳ್ಳೆ ಲಾಭ, ಟಾರ್ಗೆಟ್ ರೀಚ್ ಆದ ರೀತಿಯಲ್ಲಿ
ಅನುಕೂಲಕರವಾದ ಹಣ ಸಂಪಾದನೆ ಮಾಡುವಂಥವ್ರು ಆಗ್ತೀರಾ ಅಂತಲೇ ಹೇಳ್ಬೋದು. ಇನ್ನು ನಿಮಗೆ ಬದಲಾವಣೆ ಜೊತೆಗೆ ರಹಸ್ಯವಾಗಿ ಏನೆಲ್ಲ ಇರಬೇಕು, ವ್ಯವಹಾರ ಮಾಡಬೇಕು ಎಂಬುದನ್ನು ಈ ವಾರ ನಿಮಗೆ ಗೊತ್ತಾಗುತ್ತೆ. ಅಂದರೆ ಈ ಡ್ರೀಮ್ ಪ್ರಾಜೆಕ್ಟ್ ಯಾವಾಗ ಲಾಂಚ್ ಆಗೋಗ್ಬಿಡುತ್ತೋ ನಿಮ್ಗೆ ಗೊತ್ತಾಯಿತು. ಅಂದರೆ ನಾನೆಲ್ಲ ಯಾವ ಸಮಸ್ಯೆಗಳಿಂದ ಬಳಲ್ತಾ ಇದ್ದೆ ಆ ಎಲ್ಲ ಸಮಸ್ಯೆಗಳನ್ನು ಮುಂದಿನ ಒಂದು ಪ್ರಾಜೆಕ್ಟಿಗೆ ಅಳವಡಿಸ್ಕೊಳ್ತೀರಾ. ಅಂದರೆ ಯಾವ ವ್ಯಕ್ತಿಯ ಜೊತೆ ಹೇಗಿರಬೇಕು, ಯಾವ ಇದರ ಜೊತೆ ಸೀಕ್ರೆಟಾಗಿ ಹೇಗೆ ಮೇಂಟೈನ್ ಮಾಡಬೇಕು ಅದೆಲ್ಲವೂ ನಿಮಗೆ ಅರ್ಥ ಆಗಿಬಿಡ್ತು. ಇದರಿಂದ ನಿಮ್ಮ ಒಂದು ಡ್ರೀಮ್ ಪ್ರಾಜೆಕ್ಟ್ ಅಂದರೆ ನೆಕ್ಸ್ಟ್ ಲೆವೆಲ್ದೇನಿರುತ್ತೆ ಅದನ್ನು ಈ ಒಂದು ವಾರದಲ್ಲಿ ಅದಕ್ಕೆ ಏನೆಲ್ಲ ಬೇಕು ಅದನ್ನು ತಯಾರಿ ಮಾಡಿಕೊಳ್ಳುವಂಥದ್ದು ಈ ವಾರ ಇರುತ್ತೆ ಅಂತ ಹೇಳ್ಬೋದು. ಇನ್ನು ಈ ಒಂದು ವಾರದಲ್ಲಿ ನೆಗೆಟಿವ್ ಪಾರ್ಟ್ಸ್ ಅಂತ ಬಂದಾಗ ನಿಮಗೆ ಸ್ವಲ್ಪ ಅಧಿಕವಾದ ಖರ್ಚುಗಳಿರುತ್ತೆ. ಅದರ ಜೊತೆಗೆ ಮನೆಯ ಹಿರಿಯ ಸದಸ್ಯರಿಗೆ ಖರ್ಚುಗಳು ಅಧಿಕವಾಗಿ ಬರುವಂಥದ್ದಾಗತ್ತೆ. ಮತ್ತು ದೂರದ ಪ್ರಯಾಣ ಅಂತ ಹೇಳಿದಾಗ ಅಧಿಕ ಖರ್ಚುಗಳಿರುತ್ತೆ. ಅದರ ಜೊತೆಗೆ ಕೆಲವು ಬಟ್ಟೆಗಳನ್ನು ನೀವು ಖರೀದಿ ಮಾಡುವಂಥದ್ದಾಗತ್ತೆ. ಅದು ಕೂಡ ಒಂದು ಸ್ವಲ್ಪ ದುಂದು ವೆಚ್ಚ ಅಂತ ನಿಮಗೆ ಆಮೇಲೆ ಗೊತ್ತಾಗುತ್ತೆ. ಅಂದರೆ ಎಲ್ಲೋ ಅಧಿಕವಾಗಿ ಖರ್ಚು ಮಾಡಿಬಿಟ್ಟೆ ಅನ್ನೋ ಒಂದು ಇದರ ಪಟ್ಟಿನಲ್ಲಿ ಈ ವಾರ ನಿಮಗೆ ಖರ್ಚುಗಳು ಮಾತ್ರ ಅಧಿಕವಾಗಿ ಇರುವಂಥದ್ದಾಗಿರುತ್ತೆ. ಇದನ್ನು ಈ ರೀತಿ ಹಣ ಬಂದಿದ್ದರೂ ಈ ರೀತಿ ಹೋಗಿಬಿಡ್ತಲ್ಲ ಅನ್ನೋ ಒಂದು ಬೇಜಾರು ನಿಮಗೆ ಸಿಗುವಂಥದ್ದಾಗುತ್ತೆ. ವಾರದ ಕೊನೆಯಲ್ಲಿ ಅಂದರೆ ಶನಿವಾರ ಭಾನುವಾರ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಉಂಟಾಗುತ್ತೆ. ಅದಕ್ಕೂ ಕೂಡ ಅಧಿಕವಾದ ಖರ್ಚುಗಳು ಬರುತ್ತೆ. ಅಂದರೆ ಡಾಕ್ಟರ್ ಅದನ್ನು ಟೆಸ್ಟ್ ಮಾಡಿಸ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ಆ ಟೆಸ್ಟ್ಗೆ ಖರ್ಚಾಗುತ್ತೆ. ಆ ಟೆಸ್ಟ್ ಜೊತೆಗೆ ರೆಸ್ಟು, ಅದಕ್ಕೂ ಸ್ವಲ್ಪ ಮನೆಯಲ್ಲಿ ಕುಳಿತುಕೊಳ್ತಾ ಇರೋದ್ರಿಂದ ಸ್ವಲ್ಪ ಆದಾಯ ಕುಂಠಿತ ಆಗಿಬಿಡುತ್ತೆ ವಾರದ ಕೊನೆಯಲ್ಲಿ ಅಂತಲೇ ಹೇಳ್ಬೋದು. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಕನ್ಯಾ ರಾಶಿಯವರು ಆದಷ್ಟು ದಕ್ಷಿಣಮೂರ್ತಿ ಸ್ತೋತ್ರವನ್ನು ಪಠಣೆ ಮಾಡಿ ಮತ್ತು ಗುರುವಾರ ದಿನ ಸಾಧ್ಯವಾದಷ್ಟು ರಾಯರ ದರ್ಶನ ಮಾಡಿಕೊಳ್ಳಿ. ರಾಯರಿಗೆ ಪಂಚಾಮೃತ ಸೇವೆಯನ್ನು ಮಾಡಿಸಿ ಮತ್ತು ಗುರುರಾಯರ ಒಂದಿಷ್ಟು ಸೇವೆಯನ್ನು ಮಾಡಿ ಮಠದಲ್ಲಿ. ಇದರಿಂದ ವಾಲಂಟಿಯರ್ ಆಗಿ ಇದರಿಂದ ಮಾನಸಿಕವಾಗಿ ಇರತಕ್ಕಂಥ ಒತ್ತಡ ಕಡಿಮೆ ಆಗುತ್ತೆ ಮತ್ತು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಇರತಕ್ಕಂಥ ಅಡೆತಡೆಗಳು ದೂರವಾಗುತ್ತೆ ಅಂತಲೇ ಹೇಳ್ಬೋದು. ಇದಾಗಿತ್ತು ಕನ್ಯಾ ರಾಶಿಯವರ ಈ ವಾರದ ಭವಿಷ್ಯ. ಈ ಭವಿಷ್ಯ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಹಾಗೂ ನಮ್ಮ SSP ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನಲ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ವಿಷಯ ಮುಗಿಸ್ತಾ ಇದ್ದೀವಿ. ಮತ್ತು ಮುಂದಿನ ರಾಶಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಶುಭಮಸ್ತು, ಶುಭಂ ಭೂಯಾತ್, ಸರ್ವೇ ಜನಃ ಸುಖಿನೋ ಭವಂತು.